ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನೀಗ ಈ ಬದನೆಕಾಯಿಗಳನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಸುಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಆಯಿಲ್ ನಾನು ಗ್ರೀಸಿಂಗ್ ಮಾಡಿಲ್ಲ, ಜಸ್ಟ್ ರಾ ಬದನೆಕಾಯಿಗಳನ್ನು ಸುಟ್ಕೊಳ್ತಾ ಇದ್ದೀನಿ. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಈ ಸುಟ್ಟು ಬದನೆಕಾಯಿ ಗೊಜ್ಜು. ಇದು ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಬ್ಲ್ಯಾಕಿಶ್ ಆಗಿಬಿಡಬೇಕು, ಅಲ್ಲಿವರೆಗೂ ನಾವು ಇದನ್ನ ಸುಟ್ಕೋಬೇಕು. ಒಂದು 10 ಮಿನಿಟ್ಸ್ ಒಳಗೆ ಆಲ್ಮೋಸ್ಟ್ ಎಲ್ಲ ಸುಟ್ಕೊಂಡ್ಬಿಡುತ್ತೆ. ಈಗ ಇದು ಸುಟ್ಕೊಡ್ತಾ ಇದ್ದೀನಿ. ಚುಂಚು ತಗೊಂಡು ಕೆಳಗೆ ಮೇಲೆ ಮಾಡ್ತಾ ಇರಬೇಕು, ಇಲ್ಲದಿದ್ದರೆ ಒಂದೇ ಕಡೆ ಸುಟ್ಕೊಂಡ್ರೆ ಒಂದು ಕಡೆ ಸುಟ್ಕೊಳ್ಳಲ್ಲ. ಎಲ್ಲ ಹಾಕ್ಕೊಂಡಿರುವಂಥ ಎಲ್ಲ ಬದನೆಕಾಯಿಗಳನ್ನ ನಾವು ಜಸ್ಟ್ ರಿವರ್ಸ್ ಅಪ್ ಸೈಡ್ ಡೌನ್ ಮಾಡ್ತಾನೆ ಇರಬೇಕು. ಓಕೆ, ನೋಡಿ 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 ಮಾಡ್ತಾ ಇರಬೇಕು. ಇದು ಆಲ್ಮೋಸ್ಟ್ ಎಲ್ಲದಕ್ಕೂ ಟೇಸ್ಟಿಯಾಗಿರುತ್ತೆ. ಬಿಸಿ ಅನ್ನ, ತುಪ್ಪ, ಈ ಸುಟ್ಟು ಬದನೆಕಾಯಿ ಗೊಜ್ಜು, ಮುದ್ದೆ, ಈ ಸುಟ್ಟು ಬದನೆಕಾಯಿ ಗೊಜ್ಜು ರೊಟ್ಟಿಗೆ, ಚಪಾತಿಗೆ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಆಗಿರಬಹುದು, ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಈ ಕಡೆ ನಾನು ಹಸಿಮೆಣಸಿನ್ಕಾಯಿನ ಪಾತ್ರೆಗೆ ಹಾಕ್ಕೊಂಡು ವಿತೌಟ್ ಆಯಿಲ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ನೀರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ವಿತೌಟ್ ಎನಿ ಆಯಿಲ್ ಡ್ರೈ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಇದು ಅಲ್ಲಲ್ಲಿ ಸ್ವಲ್ಪ ಬ್ಲ್ಯಾಕಿಶ್ ಕಾಣಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಆ ಕಡೆ ಸುಟ್ಟು ಬದನೆಕಾಯಿ ಕೂಡ ಸುಡ್ತಾ ಇದೆ. ಬದನೆಕಾಯಿ ಗ್ಯಾಸ್ ಮೇಲೆ ನಾನು ಮಾಡಿ ಅನ್ಭವಿಸ್ಬೇಕಷ್ಟೆ. ಒಂದು ಕಡೆ ಅದು, ಒಂದು ಕಡೆ ಇದು ಆಗ್ತಾ ಇದೆ. ಎಣ್ಣೆ ಕೊಡ್ತೀನಿ. ನೆಕ್ಸ್ಟ್ ಬಂದು ಈ ಕಡೆ ಒಂದು ಕಡೆ ಪ್ಲೇಟ್ಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಅದೇ ಪಾತ್ರೆಗೆ ನಾನು ಟೊಮ್ಯಾಟೊ ಹಣ್ಣನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ವಿತೌಟ್ ಆಯಿಲ್ ಟೊಮ್ಯಾಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕು. ಈ ಕಡೆ ಸುಟ್ಟು ಬದನೆಕಾಯಿ ಸುಡ್ತಾನೇ ಇದೆ, ಇದು ಆಗಲಿ ಬ್ಲ್ಯಾಕಿಶ್ ಕಾಣ್ತಾ ಇದೆ ನಮಗೆ. ಮತ್ತು ಅದನ್ನ ಉಲ್ಟಾ ಹಾಕ್ಕೊಂಡಿದ್ದೀನಿ ನೋಡಿ, ಈ ರೇಂಜಲ್ಲಿ ಆಗಿದೆ. ಈಗ ಇದನ್ನ ನಾನು ಡ್ರಿಂಕಿಂಗ್ ವಾಟರಲ್ಲಿ ಡಿಪ್ ಮಾಡಿಕೊಂಡು ಅದ್ರ ಮೇಲಿರುವಂತಹ ಬ್ಲ್ಯಾಕಿಶ್ ಏನಿದೆ, ಮೇಲ್ಗಡೆ ಇರುವಂತಹ ಸುಟ್ಟಿರುವಂಥ ಸಿಪ್ಪೆಗಳನ್ನೆಲ್ಲ ತಕ್ಕೊಂಡು ನಾವು ಫ್ರೆಶ್ ಬದನೆಕಾಯಿನ ಸಪ್ರೇಟ್ ಮಾಡ್ಕೊಂಬಿಡಬೇಕು. ಬ್ಲ್ಯಾಕಿಶ್ ಆಗಿರೋದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಈಗ ಈ ಕಡೆ ನಾವು ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿನ ಜಜ್ಕೊಳ್ತಾ ಇದ್ದೀವಿ. ಒಂದು ಪ್ಲೇಟಲ್ಲಿ ಹಸಿಮೆಣಸಿನ್ಕಾಯಿ, ಸುಟ್ಕೊಂಡಿರೋಂಥ ಎಲ್ಲ ಐಟಮ್ ಜಜ್ಕೊಳ್ತಾ ಇದ್ದೀವಿ ನೋಡಿ. ಈ ರೇಂಜಲ್ಲಿ ಇದನ್ನ ಜಜ್ಕೊಂಡ್ಬಿಟ್ಟಿದ್ದೀವಿ. ಜಜ್ಕೊಂಡು ಒಂದು ಪಾತ್ರೆಗೆ ನಾನು ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀವಿ. ಈಗ ನಮ್ಮ ಸುಟ್ಟು ಬದನೆಕಾಯಿ ಗೊಜ್ಜು ವಿತ್ ಸಾಲ್ಟ್ ಟು ಟೇಸ್ಟ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದೆ. ತುಂಬಾ ಚೆನ್ನಾಗಿತ್ತು. ಇದಕ್ಕೆ ನಮ್ಮ ಮನೇಲಿ ನಾವು ಜೋಳದ ರೊಟ್ಟಿ ಮಾಡ್ಕೊಂಡಿದ್ವಿ. ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವತ್ತೇ ಇದನ್ನ ನೀವು ಟ್ರೈ ಮಾಡಿ, ಹಾಗೂ ಹೇಗಾಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ.